ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಕೃಷಿ ಯೋಗಿ ಚಾನೆಲ್ ಸ್ವಾಗತ. ಇವತ್ತು ನಾವು ಕಲ್ಲಂಗಡಿ ಪ್ಲಾಟ್ ಅಲ್ಲಿ ಇದೀವಿ. ಸೊ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಕಲ್ಲಂಗಡಿ ತೋಟ ನೋಡ್ತಾ ಇದ್ದೀರಾ ನೀವು. ಕಲ್ಲಂಗಡಿ ತೋಟದಲ್ಲಿ ಇದೀವಿ. ಇದಕ್ಕಿಂತ ಮುಂಚೆನೂ ನಮ್ಮ ಕೃಷಿ ಯೋಗಿ ಚಾನೆಲ್ ಇಂದ ನಾವು ಸುಮಾರಷ್ಟು ವಿಡಿಯೋಗಳನ್ನು ಮಾಡಿಬಿಟ್ಟಿದ್ವಿ. ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಎಲ್ಲ ನಮ್ಮ ರೈತ ಬಾಂಧವರ ಕಡೆಯಿಂದ. ಭಾಳಷ್ಟು ಜನ ಪ್ರಶ್ನೆನೂ ಕೇಳ್ತಾ ಇದ್ರು, ಕಲ್ಲಂಗಡಿ ಸೈಜ್ ಯಾವ ರೀತಿ ಇನ್ಕ್ರೀಸ್ ಮಾಡಬೇಕು ಸರ್, ಕಲ್ಲಂಗಡಿ ಸೈಜ್ ಆಗಬೇಕಂದ್ರೆ ಏನೇನು ಮಾಡಬೇಕಂತ ಅದನ್ನು ಕೇಳಿದರು. ವೈರಸ್ ಮ್ಯಾನೇಜ್ಮೆಂಟ್ ಅದ್ರ ಬಗ್ಗೆನೂ ಕೇಳಿದರು ಭಾಳ ಜನ. ಸೊ ಅವ್ರ ಪ್ಲಾಟ್ಗೆ ವೈರಸ್ಸು ಎಫೆಕ್ಟ್ ಆಗಿತ್ತು. ಅದಕ್ಕೆಲ್ಲನೂ ನಾವು ವೈರಸ್ ಬಗ್ಗೆನೂ ವಿಡಿಯೋ ಮಾಡಿಬಿಟ್ಟಿದ್ವಿ. ಒಂದು ಪ್ಲೇ ಲಿಸ್ಟಲ್ಲೇ ಒಂದು ವಾಟರ್ ಮೆಲನ್ ವಿಡಿಯೋಸ್ ಅಂತ ಇದೆ ನಮ್ಮದು ಕೃಷಿ ಯೋಗಿ ಚಾನಲಲ್ಲಿ. ಸೊ ನೀವು ಅಲ್ಲಿ ಅದ್ರ ತಕ್ಕಂತೆ ಯಾವುದೇ ವಿಡಿಯೋ ನಿಮಗೆ ರಿಲೇಟೆಡ್ ವಿಡಿಯೋ ಇದ್ದರೆ ನಿಮಗೆ ಅಲ್ಲಿ ಮಾಹಿತಿ ಸಿಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ರೈತ ಬಾಂಧವರೇ, ಕಲ್ಲಂಗಡಿ ಸೈಜ್ ಇಂಪ್ರೂವ್ಮೆಂಟ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಸೊ ಈಗ ಆಲ್ರೆಡಿ ಪ್ಲಾಟ್ ಎಷ್ಟು ದಿನದಿದೆ ಅಂತಂದರೆ ಒಂದು 35 ದಿನದಿದೆ ಪ್ಲಾಟ್ ಇದು. ಸೊ ಆಲ್ರೆಡಿ ಇಲ್ಲಿ ಕಾಯಿ ಸೆಟ್ಟಿಂಗ್ ಆಗಿದೆ. ಇಲ್ಲಿ ನೋಡ್ಬೋದು, ಈ ರೀತಿ ಕಾಯಿ ಸೆಟ್ಟಿಂಗ್ ಆಗಿದೆ. ಇಲ್ಲಿ ಸಿಂಬಾ ವೆರೈಟಿಯನ್ನು ಬೆಳೆದಿದ್ದಾರೆ, ಇಲ್ಲಿ ನೋಡ್ಬೋದು. ಸೊ ಆಲ್ಮೋಸ್ಟ್ ಇದು ಒಂದು 300 ಗ್ರಾಮ್ ಸೈಜ್ ಇದೆ. ಈಗ 300, 400, ಅರ್ಧ kg, ಸೊ 1/4 kg ಹಂಗೆ ಒಂದೊಂದು ಕಾಯಿ ಸೈಜ್ ಇದೆ. ಸೊ ಈಗ ರೈತರ ಕನ್ಸರ್ನ್ ಏನಪ್ಪ ಅಂತಂದರೆ, ನಮಗೆ ಇಳುವರಿ ಜಾಸ್ತಿ ಬರಬೇಕು, ಅದ್ರ ಜೊತೆಗೆ ಮಾರ್ಕೆಟಲ್ಲಿ ಒಂದು ನಾವು ಟನ್ನೇಜ್ ತೆಗೆದಾಗ ಅದ್ರ ಕ್ವಾಲಿಟಿನೂ ಇರಬೇಕು. ಸೊ ಅದ್ರ ಜೊತೆಗೆ ಸೈಜು ಬರಬೇಕು. ಇದನ್ನೆಲ್ಲ ಬಂದಿದ್ರೆ ನಮಗೆ ಒಂದು ರೇಟ್ ಅನ್ನೋದು ಸಿಕ್ಕಿದ್ರೆ ಒಳ್ಳೆ ಲಾಭನೂ ಪಡಿಬೋದು ಅಂತ ಹೇಳ್ಬೋದು. ಸೊ ಸೈಜ್ ಮಾಡೋದು ಹೆಂಗೆ, ಸೈಜ್ ಇನ್ಕ್ರೀಸ್ ಮಾಡೋದು ಅಂತಂದರೆ, ಸೊ ಈ ಒಂದು ಕಾಯಿ ಸೆಟ್ಟಿಂಗ್ ಆದಾಗ ಅರ್ಧ kg ಹಂಗೆ ಇದ್ದಾಗ ನಾವು ಏನು ಮಾಡ್ಬೇಕಂತಂದರೆ, ಡ್ರಿಪ್ಪಿನ ಮುಖಾಂತರ ಗೊಬ್ಬರಗಳನ್ನು ಬಿಡಬೇಕು. ಯಾವ್ಯಾವ ಗೊಬ್ಬರಗಳನ್ನು ಬಿಡಬೇಕು, ಅದರಲ್ಲಿ ನಾವು 052 34. ಸೊ ಈ ಗೊಬ್ಬರ ಬಿಟ್ಟಿದ್ರೆ ಏನಾಗುತ್ತೆ ಅಂದರೆ, ಮೇನ್ ಮುಖ್ಯವಾಗಿ ಏನಂತಾರೆ, ಇಲ್ಲಿ ಪೊಟ್ಯಾಶ್ ಕಂಟೆಂಟು ನಮಗೆ ಬೇಕಾಗಿರೋದು. ಪೊಟ್ಯಾಶ್ ನ್ಯೂಟ್ರಿಯೆಂಟ್ ನಾವು ಈಗ ಈ ಸಮಯದಲ್ಲಿ ಬಿಟ್ಟಿದ್ರೆ ಕಾಯಿ ಏನಾಗುತ್ತೆ ಅಂದರೆ, ಕಾಯಿ ಸೈಜ್ ಆಗಿ ಬರುತ್ತೆ, ಅದ್ರ ಜೊತೆಗೆ ಕಾಯಿ ಒಂದು ಶೈನಿಂಗ್ ಆಗಿ ಬರುತ್ತೆ, ಅದ್ರ ಜೊತೆಗೆ ಗಿಡದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಸೊ ಇದು ಒಂದು ಪೊಟ್ಯಾಶ್ ರೋಲ್ ಬಹಳ ಇಂಪಾರ್ಟೆಂಟು. ಪೊಟ್ಯಾಶ್ ಕಂಟೆಂಟ್ ಏನಿದೆಲ್ಲ, ಆ ಪೊಟ್ಯಾಶ್ ಕಂಟೆಂಟ್ ಯಾವ ಗೊಬ್ಬರದಲ್ಲಿ ಸಿಗುತ್ತೋ ಆ ಗೊಬ್ಬರ ನಾವು ಇಲ್ಲಿ ಬಿಡಬೇಕಾಗಿರೋದು. ಸೊ ಅದು ನಾವು ಗೊಬ್ಬರದ ಫಾರ್ಮ್ದಲ್ಲಿ ಬಿಡಬೇಕಂದ್ರೆ 052 34. ಇದು ಯಾವುದೇ ಕಂಪ್ನಿದಾಗಲಿ ನೀವು ಚೆನ್ನಾಗಿರೋ ಒಳ್ಳೆ ಕಂಪ್ನಿಯಲ್ಲಿ ಮಾರ್ಕೆಟಲ್ಲಿ ಸಿಗುತ್ತೆ ಅಂತದನ್ನ ನೀವು ಬಿಡಬೇಕು. ಅದರ ಜೊತೆಗೆ 13045 ಈ ಗೊಬ್ಬರನು ನೀವು ಬಿಡ್ಬೋದು, ಅಥವಾ 0050. ಸೊ 0050 ಏನಿದೆ ಈ ಹಂತದಲ್ಲಿ ಬಿಡಬಾರ್ದು. ಸೊ ಇದು ಯಾವಾಗ ಅಂತಂದರೆ, ಕಂಪ್ಲೀಟ್ ಲಾಸ್ಟ್ ಸ್ಟೇಜಲ್ಲಿ ಕಾಯಿ ಕಟ್ಟಿಂಗ್ಗೆ ಇನ್ನೂ ಒಂದು ವಾರ ಇದೆ ಅಂತಂದರೆ ಆ ಸಮಯದಲ್ಲಿ 0050 ನೀವು ಬಿಡ್ಬೋದು. ಗೊಬ್ಬರ ಎಷ್ಟು ಬಿಡಬೇಕಪ್ಪ ಅಂತಂದರೆ, ನಾವು 1 ಎಕರೆಗೆ ಲೈಕ್ ದಿನ ನಾವು 5 kg ಹಂಗೆ ಬಿಡ್ಕೊತ ಹೋಗ್ಬೇಕು. ಇದು 25 kg ಚೀಲ ಸಿಗುತ್ತೆ ನಿಮಗೆ. ದಿನ ಒಂದು 5 ರಿಂದ 6 kg ಹಂಗೆ ನಾವು ದಿನ ಬಿಡಬೇಕು, ಅಥವಾ ಆಲ್ಟರ್ನೇಟಿವ್ ಡೇಸು ಬಿಡ್ಬೋದು. ಅಂದರೆ ಒಂದಿನ ಗ್ಯಾಪ್ ಮಾಡಿ ಒಂದಿನೂ ಬಿಡ್ಬೋದು. ಇದು ಪೊಟ್ಯಾಶ್ ಆಯಿತು. ಇನ್ನೊಂದು ಯಾವುದು ಅಂತಂದ್ರಪ್ಪ, ನಾವು ಸೈಜ್ ಬಂತು, ಎಲ್ಲ ಬಂತು, ಆದರೆ ಫ್ರೂಟ್ ನಮಗೆ ಕ್ವಾಲಿಟಿಯಾಗಿ ಬರಬೇಕು ಅಂತಂದರೆ, ನಾವು ಕ್ಯಾಲ್ಶಿಯಂ ನ್ಯೂಟ್ರಿಯೆಂಟನ್ನು ಕಂಪಲ್ಸರಿಯಾಗಿ ನಾವು ಈ ಸಮಯದಲ್ಲಿ ಸ್ಪ್ರೇ ಆದರೂ ಕೊಡ್ಬೋದು, ಅಥವಾ ಡ್ರಿಪ್ಪಲ್ಲಾದರೂ ಬಿಡ್ಬೋದು. ಕ್ಯಾಲ್ಶಿಯಮ್ ಒಂದು ನಮ್ಮ ಹೊಲಕ್ಕೆ ಕೊಡೋದು ಭಾಳ ಮುಖ್ಯ ಆಗಿದೆ. ಕ್ಯಾಲ್ಶಿಯಂ ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ, ನಮಗೆ ಸೈಜ್ ಜೊತೆಗೆ ಒಳ್ಳೆ ಕ್ವಾಲಿಟಿಯಾಗಿ ಬರುತ್ತದೆ. ಕ್ವಾಲಿಟಿ ಮತ್ತು ಯೂನಿಫಾರ್ಮ್ ಸೈಜ್ ಬರುತ್ತೆ, ಅದ್ರ ಜೊತೆಗೆ ಶೈನಿಂಗು ಬರುತ್ತೆ ಕಾಯಿ. ಅದ್ರ ಜೊತೆಗೆ ನಮಗೆ ಪಲ್ಪ್ ಕಂಟೆಂಟ್ ಏನಿದೆಲ್ಲ ಸರಿಯಾಗಿ ಡೆವಲಪ್ಮೆಂಟ್ ಆಗುತ್ತೆ. ಯಾಕಂದರೆ ಕೆಲವೊಂದು ಫ್ರೂಟ್ ಕಟ್ ಮಾಡಿದಾಗ ನಾವು ಅದರಲ್ಲಿ ರೆಡ್ಡಿಶ್ ಕಂಟೆಂಟ್ ಕರೆಕ್ಟಾಗಿ ಕೆಂಪಾಗಿ ಬರಲ್ಲ. ಸೊ ಕ್ವಾಲಿಟಿ ಬರೋಂಗಿಲ್ಲ. ಆ ಕ್ವಾಲಿಟಿ ನಾವು ಸರಿಯಾದ ರೀತಿಯ ಬರಬೇಕಂತಂದರೆ ಕ್ಯಾಲ್ಶಿಯಮ್ನ ಡ್ರಿಪ್ ಮುಖಾಂತರ ಬಿಡಬೇಕು, ಅಥವಾ ನಾವು ಕ್ಯಾಲ್ಶಿಯಂ ನೈಟ್ರೇಟ್ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ. ಸೊ ಅದನ್ನು ನಾವು CN ಅಂತ ಕರಿತೀವಿ, ಅದನ್ನು ಕೂಡ ನಾವು ಬಿಡ್ಬೋದು, ಅಥವಾ ಸ್ಪ್ರೇ ಮುಖಾಂತರನೂ ಬಿಡ್ಬೋದು. ಸ್ಪ್ರೇ ಮುಖಾಂತರ ನಿಮಗೆ ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ. ಅದರಲ್ಲಿ ನಿಮಗೆ ಕ್ಯಾಲ್ಶಿಯಮು ಮತ್ತು ಬೋರಾನು ಲಿಕ್ವಿಡ್ ಫಾರ್ಮೇಷನಲ್ಲಿ ಸಿಗುತ್ತೆ. ಇದು ವಲ್ಯಾಗ್ರೋ ಕಂಪ್ನಿಯ ಕ್ಯಾಲ್ಬೆಟ್ C ಅಂತ ನಿಮಗೆ ಮಾರ್ಕೆಟಲ್ಲಿ ಸಿಗುವಂಥದ್ದು. ಇದು ಲೀಟರ್ ಪ್ಯಾಕಿಂಗ್ ಸಿಗುತ್ತೆ, ಅರ್ಧ ಲೀಟ್ರು ಕೂಡ ಸಿಗುತ್ತೆ. ಇದು ಒಂದು ಎಕರೆಗೆ ನೀವು ಅರ್ಧ ಲೀಟರ್ ಹಂಗೆ ಬಳಸ್ಕೋಬೇಕು. ಇದರಲ್ಲಿ ನಿಮಗೆ ಕ್ಯಾಲ್ಶಿಯಮು ಕೂಡ ಇರುತ್ತೆ, ಅದ್ರ ಜೊತೆಗೆ ಬೋರಾನು ಇರುತ್ತೆ. ಬೋರಾನು ಇದು ಭಾಳ ಇಂಪಾರ್ಟೆಂಟು. ಹೂವು ಇದ್ದಿದ್ದು ಕಾಯಿ ಸೆಟ್ಟಿಂಗ್ ಮಾಡ್ತದೆ, ಅದ್ರ ಜೊತೆಗೆ ಫ್ರೂಟ್ ಕ್ವಾಲಿಟಿನೂ ಇನ್ಕ್ರೀಸ್ ಮಾಡ್ತದೆ. ಸೊ ಅದರ ಜೊತೆಗೆ ಇನ್ನೊಂದು ಏನಂತಂದರೆ, ಇನ್ನೊಂದು ನಿಮಗೆ ಮಾರ್ಕೆಟಲ್ಲಿ ನಿಮಗೆ GA ಕಂಟೆಂಟು. ಈ GA ಬಿಡೋದ್ರಿಂದ ಏನಾಗುತ್ತೆ ಅಂದರೆ, ಇಮಿಡಿಯೇಟ್ ಆಗಿ ಯಾವುದೇ ಒಂದು ಪ್ಲಾಟಲ್ಲಿ ಸೈಜ್ ಇಲ್ಲ ಅಂತಂದರೆ ಉತ್ತಮವಾಗಿ ಸೈಜ್ ಬರುವಂಥ, ಸೊ ಇದನ್ನು ನೀವು ಬಳಸಿದರೆ ಒಳ್ಳೆ ಸೈಜ್ ಬರುತ್ತೆ. ಅಂದರೆ ಈ ನಿಮ್ಗೆ ಯಾವುದೇ ಹೆಸರಲ್ಲಿ ಸಿಗ್ಬೋದು ಮಾರ್ಕೆಟಲ್ಲಿ. GA ಅನ್ನೋದು ಭಾಳಷ್ಟು ಹೆಸರಲ್ಲಿ ಸಿಗ್ತದೆ. ನೀವು ಇದನ್ನೇ ಬಳಸ್ಬೇಕಂತ ಏನಿಲ್ಲ, ಯಾವುದಾದ್ರೂ ಬಳಸ್ಬೋದು. ಆದರೆ ಜಿಬ್ರಿಲಿಕ್ ಆ್ಯಸಿಡ್ ಅನ್ನೋಂಥ ಏನು ಕಂಟೆಂಟ್ ಇರುತ್ತಲ್ಲ, ಇದನ್ನು ನಾವು ಬಿಟ್ಟರೆ ಕಾಯಿ ಸೈಜ್ ಆಗುವ ಸಮಯದಲ್ಲಿ ಉತ್ತಮವಾಗಿ ಕಾಯಿ ಸೈಜನ್ನು ಬರ್ತದೆ. ಸೊ ಈ ಕಾಯಿ ಸೈಜು, ಕ್ವಾಲಿಟಿ, ಶೈನಿಂಗ್ ಎಲ್ಲನೂ ಇದ್ದರೆ ನಮಗೆ ಒಂದು ಒಳ್ಳೆ ಲಾಭವನ್ನು ಪಡಿಬೋದು ರೈತರು ಅಂತ ಹೇಳ್ಬೋದು. ಸೊ ಇದೇ ರೀತಿ ಎಲ್ಲ ಮಾಹಿತಿಯನ್ನು ಕಲ್ಲಂಗಡಿ ಸಂಬಂಧಪಟ್ಟಿದ್ದು ಅಥವಾ ಬೇರೆ ಬೇರೆ ಬೆಳೆ ಸಂಬಂಧಪಟ್ಟಿದ್ದು ಮಾಹಿತಿಯನ್ನು ಬರ್ತಾ ಇರುತ್ತೆ ರೈತ ಬಾಂಧವರೇ. ನಮ್ಮ ಕೃಷಿ ಯೋಗಿ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮಗೆ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಮತ್ತು ಬೇರೆ ರೈತರಿಗೂ ಕೂಡ ಶೇರ್ ಮಾಡಿ. ಅದ್ರ ಜೊತೆಗೆ ನಾವು ನಮ್ಮ ನಂಬರ್ ಕೊಟ್ಟಿರ್ತೀವಿ. ಸೊ ಏನೇ ನಿಮಗೆ ಮಾಹಿತಿ ಇದ್ದರೆ ನಮ್ಮ ಚಾನಲ್ ಮೇಲೆ ನಂಬರನ್ನು ಡಿಸ್ಪ್ಲೇ ಆಗಿರ್ತದೆ, ಆ ನಂಬರ್ ಮೇಲೆ ಕಾಲ್ ಮಾಡಿಬಿಟ್ಟು ಮಾಹಿತಿಯನ್ನು ಕೇಳ್ಬೋದು. ಧನ್ಯವಾದಗಳು.